ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಾರಥೋತ್ಸವ ಇಂದು ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ತೇರನ್ನೆಳೆದು ಪುನೀತರಾದರು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಆತಂಕ ಸೃಷ್ಟಿಸಿತ್ತು. ಅತ್ತ ಕೊಪ್ಪಳದಲ್ಲಿ ಹೋಳಿ ಸಂಭ್ರಮ ಮನೆ ಮಾಡಿತ್ತು. ರಥಬೀದಿಯಲ್ಲಿ ಭಕ್ತಿ ಭಾವ ಹರಿಯುತ್ತಿದೆ. ಬಣ್ಣದೋಕುಳಿಯಲ್ಲಿ ಯುವಕರು ಮಿಂದೇಳುತ್ತಿದ್ದಾರೆ. ಗೋವಿಂದ ಗೋವಿಂದ ಝೇಂಕಾರದೊಂದಿಗೆ ತೇರನ್ನೆಳೆದ್ರು. ಈ ವೇಳೆ ಕೆಲ ಭಕ್ತರು ಆಯ ತಪ್ಪಿದ್ರಿಂದ ನೂಕುನುಗ್ಗಲು ಉಂಟಾಯಿತು. ಜನಸಂದಣಿಯಲ್ಲಿ ಕೆಳಗೆ ಬಿದ್ದವರು ಪರದಾಡಿದ್ರು. ಹಾಸನ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹೊಳೆ ನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಬ್ರಹ್ಮರಥೋತ್ಸವ ನಡೆಯಿತು. ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ಬೆಳಗ್ಗೆ 9:10ಕ್ಕೆ ಆಗಸದಲ್ಲಿ ಜೋಡಿ ಗರುಡಗಳು ಪ್ರದಕ್ಷಿಣೆ ಹಾಕ್ತಿದ್ದಂತೆ ರಥೋತ್ಸವ ಶುರುವಾಯಿತು. ಗೋವಿಂದ ಗೋವಿಂದ ಅಂತ ಭಕ್ತರು ಹಗ್ಗ ಹಿಡಿದು ನರಸಿಂಹನ ಉತ್ಸವ ಮೂರ್ತಿಯನ್ನೆರಿಸಿದ್ದ ತೇರನ್ನೆಳೆದ್ರು. ಸರ್, ನಾವಿಲ್ಲಿ 10 ವರ್ಷದಿಂದ ಹೊಳೆನರಸೀಪುರದಲ್ಲಿ ಜಾತ್ರೆಗೆ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ನಡೀತಾ ಇದೆ. ರಥೋತ್ಸವ ತುಂಬ ಚೆನ್ನಾಗಿ ಆಗುತ್ತೆ. ಇಲ್ಲಿ ಹದ್ದು ಬಂದು 3 ಸುತ್ತು ಹಾಕಿ ಹೋದ್ಮೇಲೆ ಆಮೇಲೆ ರಥೋತ್ಸವ ನಡೆಯುತ್ತೆ. ಸೊ ತುಂಬ ವಿಶೇಷವಾಗಿ ನಡೆಯುತ್ತೆ, ಚೆನ್ನಾಗಿದೆ. ತುಂಬ ಎಲ್ಲ ಜನಗಳು ನಂಬ್ತಾರೆ, ದೇವ್ರನ್ನ ತುಂಬ ನಂಬಿ ಭಕ್ತಿಯಿಂದ ಬಂದು ಜನಗಳು ಹೋಗ್ತಾರೆ. ಈ ವೇಳೆ ಹತ್ತಾರು ಭಕ್ತರು ಆಯ ತಪ್ಪಿ ಕೆಳಗೆ ಬಿದ್ರು. ಆಗ ಒಬ್ಬರ ಮೇಲೆ ಒಬ್ಬರು ತುಳಿದುಕೊಂಡು ಜನ ಓಡಿದ್ರು. ಕೂಡಲೇ ಕೆಳಗೆ ಬಿದ್ದವರನ್ನ ಮೇಲೆತ್ತಲಾಯಿತು. ಬ್ರಹ್ಮರಥೋತ್ಸವದಲ್ಲಿ ದಳಪಾಳೆಯದ ಕುಟುಂಬವು ಭಾಗಿಯಾಗಿತ್ತು. ರಥದ ಮೇಲೆ ಏರಿ ಎಚ್.ಡಿ. ರೇವಣ್ಣ ದಂಪತಿ ಸಮೇತ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸುಸ್ತಾದ ಭವಾನಿ ದೇವಸ್ಥಾನದ ಮೆಟ್ಟಿಲು ಮೇಲೆ ಕುಳಿತು ಸುಧಾರಿಸಿಕೊಳ್ಳುತ್ತಿದ್ರು. ಆಗ ರಥಕ್ಕೆ ಎಸೆದ ಬಾಳೆಹಣ್ಣು ಭವಾನಿ ರೇವಣ್ಣ ಮೇಲೆ ಬಿತ್ತು. ಅತ್ತ ಕೊಪ್ಪಳ ಜಿಲ್ಲೆಯಲ್ಲಿ ಬರದ ನಡುವೆಯೂ ಬಣ್ಣದಾಟ ಜೋರಾಗಿತ್ತು. ಹೋಳಿ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳು, ಯುವಕರು, ಮಹಿಳೆಯರೆಲ್ಲ ಮಿಂದೆದ್ದಿದ್ರು. ಪರಸ್ಪರ ಬಣ್ಣ ಎರಚಿಕೊಂಡು ಕುಣಿದಾಡಿದ್ರು. ಡಿಜೆ ಸೌಂಡ್ಗೆ ಪುಟಾಣಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಹಾಸನದಿಂದ ಮಂಜುನಾಥ್ ಕೆವಿ ಜೊತೆ ಸಂಜಯ್, TV9 ಕೊಪ್ಪಳ.